ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೋಡ್ಬೋದು ನೀವು, ಸಂಸ್ಕೃತದೊಳಗೈತಿ ಈ ಶಾಸನ. ಈ ವಾಚ್ ಟವರ್ ಮೇಲ್ಗಡೆ ನಿಂತ್ಕೊಂಡ್ರೆ ಈ ಕೋಟೆಗೆ ಕೆಳಗಿಂದ ಅಂದ್ರೆ ನಾನು ಆಗಲೇ ಬಂದಿದ್ದಂಥ ಪ್ಲೇಸ್ ಮತ್ತು ಈ ಕೋಟೆಯ ಸುತ್ತಮುತ್ತ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಈ ಕಲ್ಲನ್ನು ನಿಧಿಗೋಸ್ಕರ ಇದನ್ನು ಈ ಥರ ಮಾಡಿರೋದು. ಸುಮಾರು 17ನೇ ಶತಮಾನದೊಳಗೆ ಮೊಘಲರ ದಾಳಿಯಿಂದ ಮತ್ತು ತಮ್ಮ ಸೈನಿಕರ ರಕ್ಷಣೆಗೋಸ್ಕರ ಬೆಟ್ಟದ ಮೇಲೆ ಒಂದು ಕೋಟೆಯನ್ನು ಮರಾಠರು ಕಟ್ಟಿಸಿದ್ರು. ಆ ಕೋಟೆ ಯಾವುದಪ್ಪ ಅಂತಂದ್ರೆ ಗಜೇಂದ್ರಗಢದ ಕೋಟೆ. ಹಾಂ ಹೌದು, ನಾನೀಗ ಗಜೇಂದ್ರಗಢದ ಕೋಟೆಗೆ ಬಂದೇನಿ. ಈ ಕೋಟೆಯನ್ನು ಯಾರು ಕಟ್ಟಿಸಿದ್ರು ಮತ್ತು ಯಾಕೆ ಕಟ್ಟಿಸಿದ್ರು, ಹಂಗೆ ಇತಿಹಾಸದ ಪುಟದಿಂದ ಮರೆಯಾಗುತ್ತಿರುವ ಇತಿಹಾಸವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ನಾನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ. ನನ್ನ ಇನ್ನೊಂದು ಲಾಗಿಗೆ ನಿಮಗೆ ಸ್ವಾಗತ. ನಾನಂತರೂ ಸೂಪರ್ ಆಗದೀನಿ, ನೀವು ಸೂಪರ್ ಆಗದೀರಿ ಅಂದ್ಕೊಂಡು ನನ್ನ ಇನ್ನೊಂದು ಲಾಗ್ನ ನಾನು ಸ್ಟಾರ್ಟ್ ಮಾಡತ್ತೀನಿ. ಈ ಕೋಟೆ ಬಂದ್ಬಿಟ್ಟು ಸುಮಾರು 300 ವರ್ಷ ಹಳೆಯ ಕೋಟೆ. ಇದು ಎಲ್ಪ ಬರ್ತೈತೆ ಅಂತಂದ್ರೆ ಗದಗ ಜಿಲ್ಲೆಯ ಗಜೇಂದ್ರಗಢ ಅನ್ನೋ ಒಂದು ಊರೊಳಗೆ ಬರ್ತೈತಿ. ಇದನ್ನು ಫಸ್ಟ್ ಕಟ್ಟಾಕ ಅಂದ್ರೆ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮರಾಠರು ಆದಮೇಲೆ ಇದು ಗೋರ್ಪಡೆ ಅನ್ನುವ ಒಂದು ರಾಜಮನೆತನದವ್ರ ಕಡೆ ಬಂದಿತ್ತು. ಆ ಗೋರ್ಪಡೆ ಅನ್ನುವ ಒಂದು ರಾಜಮನೆತನದವರ ಒಂದು ವಾಡೆ ಈ ಕಡೆನೇ ಬರುತ್ತದೆ. ಸೊ ಅಲ್ಲಿಂದ ಸ್ವತಂತ್ರ ಸಿಗೋ ತನಕ ಇದು ಗೋರ್ಪಡೆ ರಾಜಮನೆತನದವ್ರ ಕಡೆನೇ ಇತ್ತು. ಈಗಿದು ಭಾರತ ಸರ್ಕಾರದ ಅಂಡರ್ ಒಳಗೆ ಬರ್ತೈತಿ. ಸೊ ಬರ್ರಿ ನಾವೀಗ ಕೋಟೆನ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣಂತ. ಸೊ ಇಲ್ಲಿಂದನೇ ಹೋಗ್ಬೇಕು ಕೋಟೆ ಹತ್ತಕ್ಕೆ. ನೀವು ಮೇಲೆ ಅಲ್ಲಿ ನೋಡತ್ತಿರಲ್ಲ ಅದ ಗಜೇಂದ್ರಗಢದ ಕೋಟೆ. ಸುತ್ತಲೂ ಬೆಟ್ಟ ಇದೆ ಗಜೇಂದ್ರಗಢದ್ದು. ಮೇಲ್ಗಡೆ ಇದನ್ನು ನಿರ್ಮಾಣ ಮಾಡ್ಯಾರ. ನೀವು ಸುತ್ತಿಂದ ಎಲ್ಲಿಂದ ನೋಡಿದರೂ ಕೂಡ ಈ ಗಜೇಂದ್ರಗಢದ ಕೋಟೆ ಎಂಟ್ರೆನ್ಸ್ ಡೋರ್ ಕಾಣಲ್ಲ. ಕಡೆಯಿಂದನೇ ಹೋಗ್ಬೇಕು ಎಂಟ್ರೆನ್ಸ್ ಡೋರ್ ನೋಡ್ಬೇಕಂದ್ರೆ. ಸೊ 250 ಸ್ಟೆಪ್ಸ್ ಅದಾವೆ. ನಾನು ಬೇರೆ ಫುಲ್ ಬಿಸಿಲೊಳಗೆ ಬಂದುಬಿಟ್ಟೇನಿ. ಸೊ ನಡ್ರಿ ಇಲ್ಲಿಂದ ನಮ್ಮ ಗಜೇಂದ್ರಗಢದ ಕೋಟೆಯನ್ನು ಹತ್ತಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅದು ಯಾವ ಥರ ಆಯ್ತು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಮತ್ತು ಇದ್ರ ಹಿಸ್ಟ್ರಿ ಬಗ್ಗೆನೂ ನಾವೆಲ್ಲರೂ ತಿಳ್ಕೊಳ್ಳೋಣಂತ. ನಾನು ಆಗಲೇ ಬಂದಂತಹ ಸ್ಟೆಪ್ಸಿನ ಎಂಟ್ರೆನ್ಸ್ ಅಲ್ಲೈತಿ. ಅಲ್ಲಿಂದ ಮೇಲ್ಗಡೆ ಬಂದೆ, ಅಂದರೆ 80% ಮೇಲ್ಗಡೆ ಬಂದೇನೀಗ. ಸೊ ಲೆಫ್ಟಿಗೆ ನನಗೆ ಆಂಜನೇಯ ಸ್ವಾಮಿದು ಒಂದು ಟೆಂಪಲ್ ಸಿಗುತ್ತೆ. ಈ ಕೋಟೆನ ಯಾವಾಗ ಬಿಲ್ಡ್ ಮಾಡಿದ್ರಲ್ಲ ಆವಾಗ ಇದನ್ನು ಬಿಲ್ಡ್ ಮಾಡಿದ್ದಂತ. ಸೈಡಿಗೆ ನೋಡ್ಬೋದು ನೀವು, ಈ ಥರ ಪೋರ್ಟ್ ಕಾಣುತ್ತೆ, ಈ ಕಡೆನೂ ಕಾಣುತ್ತೆ. ಸುಮಾರಷ್ಟು ಕಡೆ ಈ ಪೋರ್ಟ್ ಆಲ್ರೆಡಿ ಡೆಸ್ಟ್ರಾಯ್ ಆಗಿ ಹೋಗೈತಿ. ಸೊ ಕೆಲವೊಂದು ಕಡೆ ಅಷ್ಟೇ ಉಳ್ಕೊಂಡೈತಿ. ಇಲ್ಲಿಂದ ಒಂದು 20% ಮೇಲ್ಗಡೆ ಹೋದ್ರೆ ನಮಗೆ ಪೋರ್ಟ್ ಸಿಗ್ತೈತಿ. ಈಗ ಎಂಟ್ರೆನ್ಸ್ ಡೋರ್ಗೂ ಮೊದಲು ನಮಗೆ ಫಸ್ಟಿಗೆ ವಾಚ್ ಟವರ್ ಕಾಣ್ತೈತಿ. ಅಂದ್ರೆ ನೀವು ಅಲ್ಲಿ ನೋಡ್ಬೋದು, ಅಲ್ಲಿಂದ ಸೈನಿಕರು ಕೆಳಗಡೆ ಅಂದ್ರೆ ಸ್ಟೆಪ್ಸಿಂದ ಯಾರ ಬಂದ್ರೂ ಕೂಡ ಈಸಿಯಾಗಿ ಅವ್ರಿಗೆ ಕಾಣ್ತಿತ್ತು. ಯಾಕಂದ್ರೆ ಕೋಟೆಯ ರಕ್ಷಣೆಗೋಸ್ಕರ. ಇನ್ನೊಂದು ಈ ಕೋಟೆಯ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಕೋಟೆಯ ಎಕ್ಸಾಕ್ಟ್ ಮುಂದ್ಗಡೆ ಬಂದ್ರೆ ಅಷ್ಟೇ, ಅಂದ್ರೆ ವಾಚ್ ಟವರಿಂದ ಲೆಫ್ಟಿಗೆ ಬಂದ್ರೆ ಮಾತ್ರ ಈ ಕೋಟೆಯ ಎಂಟ್ರೆನ್ಸ್ ಕಾಣೋದು ನಮಗೆ. ನಾನು ಸುಮಾರಷ್ಟು ಕೋಟೆಗಳನ್ನು ಎಕ್ಸ್ಪ್ಲೋರ್ ಮಾಡೀನಿ. ಅದರೊಳಗೆ ಈ ಕೋಟೆಯ ಒಳಗೆ ಇನ್ನೊಂದು ವಿಶೇಷತೆ ಐತಿ. ಏನಪ್ಪ ಅಂತಂದ್ರೆ, ನಾನು ನೋಡಿದಂಥ ಚಿತ್ರದುರ್ಗದ ಕೋಟೆ ಇರ್ಬೋದು, ಸವದತ್ತಿ ಕೋಟೆ ಇರ್ಬೋದು, ಕಿತ್ತೂರು ಕೋಟೆ ಇರ್ಬೋದು, ಸಿರಾ ಕೋಟೆ ಇರ್ಬೋದು, ಇನ್ನೂ ಹಲವಾರು ಕೋಟೆಗಳನ್ನು ನೋಡೀನಿ. ಆ ಕೋಟೆ ಒಳಗೆ ವಾಲಿಗೆ ಉಪಯೋಗಿಸುವಂಥ ಕಲ್ಲುಗಳು 1-1.5 ಫೀಟ್ ಅಷ್ಟೇ ಇರ್ತಾವೆ. ಆದ್ರೆ ಈ ಕೋಟೆಯ ವಾಲ್ಗೆ ಉಪಯೋಗಿಸಿರುವಂಥ ಕಲ್ಲುಗಳು ಸುಮಾರು 10 ಫೀಟ್ ಅದಾವೆ. ಅಂದ್ರೆ ನಾನು ಬ್ಯಾಕ್ ಸೈಡ್ ನೋಡ್ಬೋದು ನೀವು, ಈ ಕಲ್ಲು ಸುಮಾರು 10 ಫೀಟ್ ಅದಾವೆ. ಅದ ಬೇರೆ ಕೋಟೆ ಒಳಗಾದ್ರೆ ಇದು 1-1.5 ಫೀಟ್ ಅಷ್ಟೇ ಇರ್ತೈತಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಡೋರ್ ಕಡೆ ಹೋಗೋಣೀಗ. ಇದು ಗಜೇಂದ್ರಗಢ ಕೋಟೆಯ ಮೇನ್ ಎಂಟ್ರೆನ್ಸ್ ಡೋರ್. ಮೇಲ್ಗಡೆ ನಮಗೆ ಸಿಂಹದ ಒಂದು ಚಿತ್ರ ಐತಿ, ಮುಖಾಮುಖಿ ಆಗಿರುವಂಥದ್ದು. ಇದ್ರ ಲೆಫ್ಟಿಗೆ ನಮಗೆ ಪೇಶ್ವಾ ಬಾಳಾ ಸಾಹೇಬರದ ಒಂದು ಚಿತ್ರ ಐತಿ. ಸೊ ನೀವು ನೋಡಿರ್ಬೇಕಾದ್ರೆ ಹತ್ತಿರದಿಂದ. ಸೊ ಬಿಸಿಲು ಬಿದ್ದಿದ್ದಕ್ಕೆ ನಿಮ್ಗೆ ಅಷ್ಟೇನು ಕಾಣತ್ತಿಲ್ಲ ಅಂತ ಅನ್ಕೊತೀನಿ. ಬೇಕಾದ್ರೆ ಝೂಮ್ ಮಾಡೇನೆ ತೋರಿಸ್ತೇನೆ. ಸೊ ಇದು ಯಾಕಪ್ಪ ಪೇಶ್ವೆ ಬಾಳಾ ಸಾಹೇಬರ ಚಿತ್ರ ಐತಂದ್ರೆ, ಈ ಕೋಟೆಯನ್ನು ಕಟ್ಟಿಸಿದವರು ಮರಾಠರು, ಅದಕ್ಕೋಸ್ಕರ. ಮತ್ತು ಈ ಕೋಟೆಯ ಬಲಕ್ಕೆ ನಿಮ್ಗೆ ಗೋರ್ಪಡೆ ವಂಶದ ಒಂದು ಲಾಂಛನ ಐತಿ. ಅಂದ್ರೆ ಇದು ನಾಗ ಲಾಂಛನ. ಇದೇನೋ ಗೋರ್ಪಡೆ ವಂಶದವ್ರು ಅದಾರಲ್ಲ ಅವ್ರದ್ದೊಂದು ಮನೆ ದೇವರಂತಿದೆ. ಸೊ ಎಕ್ಸಾಕ್ಟಾಗಿ ಈ ಡೋರಿನ ಕಡೆನ ಇನ್ನೊಂದು ನಿಮಗೆ ಒಂದು ಶಾಸನ ಸಿಗುತ್ತೆ. ಇದು ಸಂಸ್ಕೃತದೊಳಗೈತಿ ಈ ಶಾಸನ. ಈ ಶಾಸನದೊಳಗೆ ಈ ಕೋಟೆಯನ್ನು ಯಾವಾಗ ಕಟ್ಟಿಸಿದಾರ ಮತ್ತು ಈ ಕೋಟೆಯನ್ನು ಯಾರು ಕಟ್ಟಿಸಿದ್ರು, ಈ ಕೋಟೆಯ ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಈ ಶಾಸನದೊಳಗೆ ಕೊಟ್ಟಿದಾರ. ಮತ್ತು ಇಲ್ಲಿಂದ ಒಳಗಡೆ ಬಂದರೆ ನಿಮಗೆ ಈ ಡೋರ್ಗೆ ಮೊದಲು ಒಂದು ವುಡನ್ ಡೋರ್ ಇತ್ತು ಈ ಎಂಟ್ರೆನ್ಸಿಗೆ. ಸೊ ನೋಡ್ಬೋದು ನೀವು, ಈ ವುಡನ್ ಡೋರಿಂದ ಇಡಾಕ ಮಾರ್ಕ್ ಕೂಡ ಐತಿ. ಮತ್ತು ಈ ವುಡನ್ ಡೋರ್ನ ಲಾಕ್ ಮಾಡೋಕ್ಕೆ ಹೋಲು ಐತಿ. ಈ ಕಡೆಯಿಂದ ಈ ಕಡೆ ಐತಿ. ಸೊ ಒಳಗಡೆ ನೀವು ನೋಡ್ಬೋದು, ಇವೆರಡು ರಾಜರು ಮತ್ತು ಸೈನಿಕರು ಕುತ್ಕೊಳ್ಳೋಕೆ ಇರೋಂಥ ಪ್ಲೇಸ್ ಇದು. ಇದನ್ನು ಒಂಥರ ಮಂಟಪ ಅಂತೂ ಹೇಳ್ಬೋದು.
ಮೇಲ್ಗಡೆ ಎಲ್ಲ ಚಿತ್ರ ಎಲ್ಲ ಅದಾವು ನೋಡ್ಬೋದು. ಸುಮಾರು 300 ವರ್ಷ ಹಳೆಯ ಚಿತ್ರಗಳಿವೆಲ್ಲ. ಎಂಟ್ರೆನ್ಸ್ ಡೋರಿಂದ ಬಂದ ಮೇಲೆ ನಮ್ಗೆ ಫಸ್ಟಿಗೆ ಈ ಒಂದು ಕಲ್ಲು ಕಾಣ್ತೈತಿ. ಈ ಕಲ್ಲಿನ ವಿಶೇಷತೆ ಏನಪ್ಪ ಅಂತಂದ್ರೆ ಸುಮಾರು 300 ವರ್ಷಗಳ ಹಿಂದೆ ಇಬ್ಬರು ಜನ ಅಕ್ಕ ತಂಗಿಯರು ಕೂಡಿ ಈ ಕಲ್ಲನ್ನು ಮೇಲ್ಗಡೆ ಇಟ್ಟಿದ್ರಂತ. ಅಂದರೆ ಇಲ್ಲಿನ ಲೋಕಲೈಟ್ಸ್ ಹೇಳುವ ಪ್ರಕಾರ ಇಲ್ಲಿಂದ ಒಳಗಡೆ ಹೋದ್ರೆ ನಮಗೆ ಸೈಡಿಂದ ನಮಗೆ ಫುಲ್ ಗಜೇಂದ್ರಗಢದ ಕೋಟೆ ಕಾಣ್ತೈತಿ. ಮತ್ತು ಈ ಕಡೆಯಿಂದ ಫುಲ್ ಗಜೇಂದ್ರಗಢದ ಊರ ಕಾಣತೈತಿ ನನಗೆ. ಇಲ್ಲಿಂದ ಒಳಗಡೆ ಹೋದ್ರೆ ನನಗೆ 300 ವರ್ಷಗಳ ಹಿಂದೆ ಕೋಟೆಗೆ ಬೇಕಾದಂಥ ವೆಪನ್ಸ್ನ ಸ್ಟೋರ್ ಮಾಡುವಂಥ ಒಂದು ರೂಮ್ ಸಿಗ್ತೈತಿ. ನಾನು ಆಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಫುಡ್ ಸ್ಟೋರ್ ಮಾಡ್ತಿದ್ರು ಇದ್ರೊಳಗೆ. ಇದ್ರ ಪಕ್ಕಕ್ಕೆ ಐತಲ್ಲ ಅಲ್ಲೇ ವೆಪನ್ಸ್ನ ಸ್ಟೋರ್ ಮಾಡ್ತಿದ್ರಂತ. ಇದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲೊಂದು ಮಂಟಪ ಸಿಗುತ್ತೆ. ಮಂಟಪದ ಮುಂದೆ ಅವಾಗಿನ ಕಾಲದೊಳಗೆ ಸೈನಿಕರು ಮೀಟಿಂಗ್ನ ಮಾಡ್ತಿದ್ರಂತ. ಕೋಟೆಗೆ ಬೇಕಾದಂತಹ ಒಂದು ಡಿಸಿಷನ್ನೆಲ್ಲ ಇಲ್ಲೇ ತೊಗೊತಿದ್ರು. ಇದನ್ನೊಂಥರ ಮೀಟಿಂಗ್ ಹಾಲ್ ಅನ್ಬೋದು. ಇದು ಈ ಮೀಟಿಂಗ್ ಹಾಲಿನ ಎದುರಿಗಿರುವಂತಹ ಒಂದು ಮಂಟಪ. ಮೇ ಬಿ ಇದನ್ನು ಆ ಟೈಮ್ ಒಳಗೆ ಗಚ್ಚಿಂದ ನಿರ್ಮಾಣ ಮಾಡಿದ್ರು ಅನ್ಕೊತೀನಿ. ಇನ್ನೂ ಕೂಡ ಸ್ಟ್ರಾಂಗ್ ಆಗೈತಿದೆ ಮಂಟಪನ. ಒಂದು ಸಲ ನೋಡ್ಕೊರಿಬೇಕಾರೆ ಇಲ್ಲಿಂದ ಒಳಗಡೆ ಹೋದ್ರೆ ನಮಗೆ ನಾವು ವಾಚ್ ಟವರ್ ಮೇಲ್ಗಡೆ ಬರ್ತೀವಿ. ನಾನು ಆಗಲೇ ತೋರಿಸಿದ್ನಲ್ಲ ಅದ್ರ ಮೇಲೆ. ಸೊ ಈ ವಾಚ್ ಟವರ್ ಮೇಲ್ಗಡೆ ನಿಂತ್ಕೊಂಡ್ರೆ ಈ ಕೋಟೆಗೆ ಕೆಳಗಿಂದ ಅಂದ್ರೆ ನಾನು ಆಗಲೇ ಬಂದಿದ್ದಂಥ ಪ್ಲೇಸ್ ಮತ್ತು ಈ ಕೋಟೆಯ ಸುತ್ತಮುತ್ತ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಸೊ ನಾನು ಆಗಲೇ ತೋರಿಸಿದ್ನಲ್ಲ ಆಂಜನೇಯ ಟೆಂಪಲ್ ಅಲ್ಲೈತಿ. ಸೊ ಇದು ಈ ಕೋಟೆಯ ಎಂಟ್ರೆನ್ಸ್. ಮತ್ತು ಈ ಕೋಟೆಗೆ ನೀವು ನೋಡ್ಬೋದು ಕೆಲವೊಂದು ಕಡೆ ಈ ಥರ ಎಲ್ಲ ಬರೆದ್ಬಿಟ್ಟಾರ, ಕವಿತಾ ಸಂತೋಷ್ ಅಂತ. ಸೊ ನಿಮ್ಮ ಪ್ರೀತಿ ಏನಿದ್ರು ಹೃದಯದಾಗ ಇಟ್ಕೋರಿ, ಈ ಥರ ಎಲ್ಲ ವಾಲ್ ಮೇಲೆ ಬರಿಬೇಡ್ರಿ. ಸೊ ಈ ಕಲ್ಲನ್ನ ನೀವು ನೋಡ್ಬೋದು. ಈ ಕಲ್ಲನ್ನು ನಿಧಿಗೋಸ್ಕರ ಇದನ್ನು ಈ ಥರ ಮಾಡಿರೋದು. ಇಲ್ಲಿನ ಲೋಕಲೈಟ್ಸ್ ಹೇಳುವ ಪ್ರಕಾರ ಇಲ್ಲೇ ಯಾವುದೇ ನಿಧಿ ಇಲ್ಲ. ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ನಾನು ಹಳೆ ವಿಡಿಯೋದೊಳಗೆ ಹೇಳಿರ್ತೇನೆ. ನಾನು ದೀಪ ಇಡುವಂತಹ ಒಂದು ಗೂಡಿದು. ಈ ಮಂಟಪ ಅಂದ್ರೆ ವಾಚ್ ಟವರಿನ ರೈಟಿಗೆ ನಮಗೆ ಈ ವಾಚ್ ಟವರ್ ಮೇಲೆ ಹೋಗಕ್ಕೆ ಒಂದು ದಾರಿ ಸಿಗುತ್ತಾ ನೋಡ್ಬೋದು. ಭಾಳ ಸಣ್ಣದಾಗೈತಿ ದಾರಿ. ಇಲ್ಲಿಂದ ಮೇಲೆ ಹೋದ್ರೆ ನಾವು ವಾಚ್ ಟವರಿನ ಮೇಲ್ಗಡೆ ಹೋಗ್ತೀವಿ. ಸೊ ಇಲ್ಲೂ ಕೂಡ ನೋಡ್ಬೋದು. ಇಲ್ಲಿ ನಿಂತ್ಕೊಂಡು ಯಾವುದೋ ಸೋಲ್ಜರ್ಸ್ ಆಗಲಿ ಕೆಳಗಡೆ ಯಾರು ಬರತ್ತಾರ ಮತ್ತು ಯಾರು ಹೋಗತ್ತಾರ ಅಂಥೇಳಿ ಈ ಕೋಟೆಯ ರಕ್ಷಣೆಯನ್ನು ಮಾಡ್ತಿದ್ರು. ಸೊ ಒಂದು ಈಗ ನೀವು ನೋಡ್ತಾ ಇರೋಂಥದ್ದು ಇದು ವೆಪನ್ ಸ್ಟೋರ್ ಮಾಡೋ ರೂಮ್. ಈಗ ಇದು ಕಂಪ್ಲೀಟಾಗಿ ಪಾಳು ಬಿದ್ದೈತಿ. ಅಂದ್ರೆ ನೀವು ಕೂಡ ವಿಡಿಯೋದೊಳಗೆ ನೋಡ್ಬೋದು. ಕಂಪ್ಲೀಟಾಗಿ ಕಲ್ಲೆಲ್ಲ ಬಿದ್ದೋಗೈತಿ. ಕೆಲವೊಂದು ಕಡೆ ಎಲ್ಲ ಫುಲ್ ಗಲೀಜೆಲ್ಲ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ. ಸೊ ಇದನ್ನು ಕೂಡ ಆ ಟೈಮ್ ಒಳಗೆ ಗಚ್ಚು ಮತ್ತು ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ. ಹೊರಗಡೆ ಬಂದ್ರೆ ನಮಗೆ ಲೆಫ್ಟಿಗೆ ಫುಡ್ ಸ್ಟೋರ್ ಮಾಡಿ ಇಡುವಂತಹ ಒಂದು ರೂಮ್ ಸಿಗುತ್ತೆ. ಸೊ ಇದ್ರೊಳಗೆ ಫುಡ್ನ ಸ್ಟೋರ್ ಮಾಡಿ ಇಡ್ತಿದ್ರು. ಮೇಲ್ಗಡೆ ನೋಡ್ಬೋದು ಇಲ್ಲಿಂದ ಫುಡ್ನ ತುಂಬ್ತಿದ್ರಂತ ಇಲ್ಲಿ ಲೋಕಲೈಟ್ಸ್ ಹೇಳೋ ಪ್ರಕಾರ. ಇದು ಕೂಡ ಕಂಪ್ಲೀಟಾಗಿ ಬಿದ್ದೋಗೈತಿ. ಇದನ್ನು ಮೇ ಬಿ ಆ ಟೈಮ್ ಒಳಗೆ ಕಲ್ಲು ಮತ್ತು ಗಚ್ಚಿನಿಂದ ನಿರ್ಮಾಣ ಮಾಡ್ಯಾರ. ಅದಕ್ಕೆ ಈಗೂ ಕೂಡ ಗಟ್ಟಿಯಾಗೈತಿದೆ. ಇದ್ರ ಮೇಲ್ಗಡೆ ಹೋದ್ರೆ ನಮಗೆ ಮೇಲ್ಗಡೆ ನೀವು ನೋಡ್ಬೋದು ಈ ಥರ ಎಲ್ಲ ಕಿಂಡಿಗಳದಾವು. ಅಂದ್ರೆ ಈ ರೂಮ್ ಒಳಗೆ ಬೆಳಕಿಗೋಸ್ಕರ ಈ ಕಿಂಡಿಗಳನ್ನು ಬಿಟ್ಟಿದ್ರು. ಸುಮಾರಷ್ಟು ಕಿಂಡಿಗಳನ್ನು ಬಿಟ್ಟಾರ. ರೈಟಿಗೆ ನಿಮಗೆ ಒಂದು ಹೊಂಡ ಸಿಗುತ್ತೆ. ಅಂದ್ರೆ ಈ ಗಜೇಂದ್ರಗಢದ ಕೋಟೆಗೆ ಅವಾಗಿನ ಟೈಮ್ ಒಳಗೆ ಇಲ್ಲಿಂದನ ಕುಡಿಯೋಕ್ಕೆ ನೀರನ್ನು ಉಪಯೋಗಿಸ್ತಿದ್ರು. ಈ ಹೊಂಡದ ಹೆಸರು ಬಂದುಬಿಟ್ಟು ಹುಲಿ ಮತ್ತು ಬಸವಣ್ಣನ ಹೊಂಡ. ಸೊ ನೋಡ್ಬೋದು ನೀವು ಬಸವಣ್ಣನ ಮೂರ್ತಿ ಐತಿ. ಈ ಕಡೆ ಒಂದು ಹುಲಿಯ ಮೂರ್ತಿನೂ ಇತ್ತಂತ, ಅದು ಬಿದ್ದೋಗೈತಿ. ಈಗ ಬಸವಣ್ಣಂದು ಅಷ್ಟೇ ಉಳ್ದೈತಿ. ಸೊ ಅಲ್ಲೇ ನೋಡ್ಬೋದು ನೀವು ಎರಡು ಕಡೆ. ಅಲ್ಲಿ ನೀರನ್ನು ಲಿಫ್ಟ್ ಮಾಡೋಕೆ ರಾಟೆ ಇತ್ತಂತ. ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ಈ ಕೋಟೆಗೆ ನೀರನ್ನು ಉಪಯೋಗಿಸ್ತಿದ್ರು. ಸೊ ಈಗ ಇದು ಕಂಪ್ಲೀಟಾಗಿ ಪಾಳು ಬಿದ್ದೈತಿ. ಚಿತ್ರದುರ್ಗದ ಕೋಟೆಯ ಥರ ಈ ಗಜೇಂದ್ರಗಢ ಕೋಟೆಗೂ ಕೂಡ ಒಂದು ಸೀಕ್ರೆಟ್ ಡೋರ್ ಇತ್ತು. ಸೊ ಆ ಸೀಕ್ರೆಟ್ ಡೋರ್ನ ನಾವು ಈಗ ನೋಡೋಣ. ಇದು ಆಲ್ಮೋಸ್ಟ್ ಪಾಳು ಬಿದ್ದೈತಿ. ನೋಡ್ಬೇಕಾದ್ರೆ ಇನ್ನು ಕೆಲವೊಂದು ಟೈಮ್ ಒಳಗೆ ಯೂಸ್ ಮಾಡ್ತಿದ್ರು. ಅಂದ್ರೆ ಸೋಲ್ಜರ್ಸಿಗೆ ಯೂಸ್ಫುಲ್ ಆಗಕ್ಕೆ ಈ ಸೀಕ್ರೆಟ್ ಡೋರ್ ಇತ್ತು. ಈಗ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ್ರೆ ನಮಗೆ ಆ ಸೀಕ್ರೆಟ್ ಡೋರ್ ಸಿಗುತ್ತೆ ಗಜೇಂದ್ರಗಢ ಕೋಟೆದ್ದು. ಸೊ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೋಡ್ಬೋದು ನೀವು ಈ ಥರ ಐತಿ. ಇಲ್ಲಿ ಲೋಕಲೈಟ್ಸ್ ಹೇಳೋ ಪ್ರಕಾರ ಇದನ್ನ ಮಂಗ್ಯಾನ್ ಹೊಂಡ ಅಂತ ಕರೀತಾರೆ. ಯಾಕಂದ್ರೆ ಇದ್ರ ಕೆಳಗಡೆ ಒಂದು ಹೊಂಡ ಐತಿ. ಆ ಹೊಂಡದೊಳಗೆ ಬರೀ
ಮಂಕಿಗಳಷ್ಟೇ ಹೋಗಿ ನೀರನ್ನು ಕುಡಿತಾವು, ಅದಕ್ಕೋಸ್ಕರ. ಈ ಕೋಟೆ ಚೆನ್ನಾಗಿದ್ದಾಗ ಇದರಿಂದ ಓಡಾಡ್ತಿದ್ರು, ಬಟ್ ಈಗ ಯಾರೂ ಓಡಾಡಲ್ಲ. ಸೊ ಇಲ್ಲೂ ಕೂಡ ನೋಡ್ಬೋದು ನೀವು, ಸಂತು ಮತ್ತು ಕವಿತಾ ಎಲ್ಲ ಕಡೆ ಅದಾರ ಇವರು ಈ ಕೋಟೆ ಒಳಗಡೆ. ನಾನು ಹೇಳ್ದಂಗೆ ಆ ನೀರಿನ ಹೊಂಡ ಕೆಳಗಡೆ ಐತಿ, ಇಲ್ಲಿಂದ ಕೆಳಗಡೆ ಹೋಗಕ್ಕೆ ದಾರಿ ಇಲ್ಲ ನಮಗೆ, ನೋಡ್ಬೋದು. ಇಲ್ಲಿಂದ ಕೆಳಗಡೆ ಬಿದ್ದರೆ ಫುಲ್ ಕೆಳಗಡೆನೇ ಬಿದ್ದುಬಿಡ್ತಾರ, ಆ ಥರ ಐತಿ. ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು ನಾವೀಗ. ಈಗ ನಾನು ಇರುವಂಥದ್ದು ಇದು ರಾಜ ರಾಣಿಯರು ವಾಸಿಸುವಂಥ ಒಂದು ರೂಮ್ ಇದು. ಇದನ್ನು ಕೂಡ ಕಂಪ್ಲೀಟಾಗಿ ಪಾಳು ಬಿದ್ದೈತಿ. ಯಾಕಪ್ಪ ಅಂತಂದರೆ ಕೆಲವೊಂದು ಕಡೆ ಇದನ್ನು ನಿಧಿಯ ಆಸೆಗೋಸ್ಕರ ಬೆಳೆಸ್ಬಿಟ್ಟಾರ. ಈ ರಾಜ ರಾಣಿಯರ ರೂಮಿನ ಎದುರುಗಡೆನ ನನಗೆ ಎಕ್ಸಾಕ್ಟ್ ಇದು ಮೀಟಿಂಗ್ ಹಾಲ್, ಅಂದ್ರೆ ಜನರು ಅವರ ಕಷ್ಟಗಳನ್ನು ರಾಜ ಮತ್ತು ರಾಣಿಯರ ಹತ್ರ ಬಂದು ಹೇಳ್ಕೊತಿದ್ರು ಆವಾಗಿನ ಟೈಮ್ ಒಳಗೆ. ಆ ಮೀಟಿಂಗ್ ಹಾಲ್ ಇದು. ಇದ್ರದ್ದು ವಾಲ್ ಕೂಡ ಕಂಪ್ಲೀಟಾಗಿ ಬಿದ್ದು ಹೋಗೈತಿ, ನೀವು ನೋಡ್ಬೋದು. ಇಲ್ಲಿಂದ ಹೊರಗಡೆ ಬಂದರೆ ನಿಮ್ಗೆ ಮೀಟಿಂಗ್ ಹಾಲ್ನಾಗ ಕೆಲವೊಂದು ಈ ಥರ ಬಿದ್ದಿರೋವೆಲ್ಲ ಕಾಣ್ತಾವು. ಸೊ ಇವೆಲ್ಲ ವಾಚ್ ಟವರ್, ಇದು ವಾಚ್ ಟವರ್, ಇದು ವಾಚ್ ಟವರ್, ಇವೆಲ್ಲ ರೂಮ್ಗಳಿವು ರಾಜ ರಾಣಿಯರ್ವ. ಅಂದರೆ ಇದು ಇಷ್ಟಾದರೂ ಉಳ್ದೈತಿ, ಬಟ್ ಇದಂತೂ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗೈತಿ. ಈ ವಾಲಿನ ಆ ಕಡೆ ಬಂದುಬಿಟ್ಟು ಅಕ್ಕ ತಂಗಿಯರ ಹೊಂಡ ಬರ್ತೈತಿ ನಿಮಗೆ. ನೀವು ಅಲ್ಲೇನು ಫ್ಯಾನ್ ನೋಡತ್ತೀರಲ್ಲ, ಆ ಫ್ಯಾನಿನ ಆ ಕಡೆ ಹಾಲು ಮತ್ತು ಮೊಸರನ್ನು ಸ್ಟೋರ್ ಮಾಡಿ ಇಡ್ತಿದ್ದಂಥ ಒಂದು ಪ್ಲೇಸ್ ಐತಿ. ಪಾಳು ಬಿದ್ದಿದ್ದಕ್ಕೆ ಏನೂ ಕಾಣತ್ತಿಲ್ಲ. ಸೊ ಇಲ್ಲಿಂದ ನಾವೀಗ ಡೈರೆಕ್ಟಾಗಿ ಕೋಟೆ ಹತ್ರ ಹೋಗೋಣ. ಕೋಟೆ ಅಲ್ಲಿ ಕಾಣತೈತೆ ನೋಡ್ರಿ, ಅಷ್ಟು ದೂರ ಐತಿ. ಸುಮಾರು 1 ಕಿಲೋಮೀಟರ್ ಹೋಗ್ಬೇಕು ಈ ಗುಡ್ಡದ ಮೇಲೆ. ನಾನು ಗಜೇಂದ್ರಗಢದ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ. ಇದನ್ನು ಸಂಬಂಧಪಟ್ಟವರು ಇದನ್ನು ಉಳಿಸ್ಬೇಕು, ಮತ್ತು ಇದು ಕೆಲವೊಂದು ಕಡೆ ಬಿದ್ದು ಹೋಗೈತಿ, ಅಂದ್ರೆ ಪಾಳು ಬಿದ್ದೈತಿ. ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಹಂಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.